ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಸೇರಿ ಬಂದಿದ್ದೇವೆ. ನಿಜವಾಗಿ ನಾವು ಸ್ವಾಮಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಅನೇಕ ಸೇವಕರ ಮೂಲಕ ಅನೇಕ ವಾಕ್ಯಗಳು ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. ಅದರಿಂದ ನಾವು ಪ್ರೋತ್ಸಾಹ ಹೊಂದಿದ್ದೇವೆ. ಎಷ್ಟೋ ಜನರು ಇವತ್ತು ಆತ್ಮಿಕ ರೀತಿಯಲ್ಲಿ ಬೆಳೆಯಲಿಕ್ಕೆ ಇದೊಂದು ಸಹಾಯ ಆಗಿದೆ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಸಹ ಈ ಪ್ರೋಗ್ರಾಮ್ ಮೂಲಕ ನಿಮ್ಮ ಮನೆಗೆ ಬಂದು ನಾವು ವಾಕ್ಯವನ್ನು ಹೇಳುವಂಗೆ, ನೀವು ವಾಕ್ಯವನ್ನು ಕೇಳಿ ನಾವು ಇಬ್ಬರೂ ಸೇರಿ ನಾವು ಬೈಬಲ್ ಸ್ಟಡಿ ಮಾಡುವಂಗೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಗೆ ಸ್ವಾಮಿ ಸಮಯ ಕೊಟ್ಟೋದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಯಾಕೆಂದರೆ ದೇವರ ವಾಕ್ಯ ಅದು ಪರಿಶುದ್ಧವಾದದ್ದು. ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಿಮ್ಮ ಸನ್ನಿಧಿಯಲ್ಲಿ ಬರ್ತೇವೆ. ತಂದೆಯಾದ ದೇವರೇ, ಸ್ವಾಮಿ, ನಾವು ದಿನನಿತ್ಯ ಇಷ್ಟೋ ಹೊತ್ತು ನಿಮ್ಮ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಸ್ವಾಮಿ, ನಿಮ್ಮ ವಾಕ್ಯ ಮೂಲಕ ನಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಸ್ತೋತ್ರ. ಇಷ್ಟೋ ನಾವು ಹಿಂದೆ ನೋಡಬೇಕಾದ್ರೆ ನಾವು ಹೇಗೆ ಇದ್ದೆವು, ಆದರೆ ಇವಾಗ ಹೇಗೆ ಇದ್ದೇವೆ, ಯಾಕೆಂದರೆ ನಿಮ್ಮ ವಾಕ್ಯ ನಮ್ಮ ಜೀವನವನ್ನು ಬದಲಾವಣೆ ಮಾಡಿದ್ದೇವೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯ ಸಹ ಸ್ವಾಮಿ, ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ಕರ್ತನೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ಕಣ್ಣುಗಳನ್ನು ತೆರಿಬೇಕಂತ ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಅಂತರಾಳಲ್ಲಿ ಹೋಗಿ ಸ್ವಾಮಿ ಕಾರ್ಯ ಮಾಡಲಿ ಅಂತ ಕರ್ತನೆ ನಮ್ಮ ಕಿವಿಗಳನ್ನು, ನಮ್ಮ ಮನಸ್ಸುಗಳನ್ನು ತೆರಿತವೆ. ಸ್ವಾಮಿ, ನಿಮ್ಮ ವಾಕ್ಯ ಒಳ್ಳೆ ಭೂಮಿಯಲ್ಲಿ ಬಿದ್ದು ಫಲ ಕೊಡುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದಿನನಿತ್ಯ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತಿನ ವಚನ, ಧ್ಯಾನಕ್ಕೆ ತಗೊಂಡ ವಚನ ಯೆಶಾಯನ ಗ್ರಂಥ 43ನೇ ಅಧ್ಯಾಯ ಹಾಗೂ 18 ಹಾಗೂ 19ನೇ ವಚನ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 43 ವರ್ಸ್ 18 and 19. ದೇವರ ವಾಕ್ಯ ಹೇಳುತ್ತೆ ಅಂದರೆ, ರಿಮೆಂಬರ್ ಈ ನಾಟ್ ದ ಫಾರ್ಮರ್ ಥಿಂಗ್ಸ್, ನೈದರ್ ಕನ್ಸಿಡರ್ ದ ಥಿಂಗ್ಸ್ ಆಫ್ ಓಲ್ಡ್. ಬಿಹೋಲ್ಡ್ ಐ ವಿಲ್ ಡೂ ಅ ನ್ಯೂ ಥಿಂಗ್, ನೌ ಇಟ್ ಶಲ್ ಸ್ಪ್ರಿಂಗ್ ಫೋರ್ತ್, ಶಲ್ ಇ ನಾಟ್ know it. I will even make a way in the wilderness and rivers in the desert. ದೇವರ ವಾಕ್ಯ ಇಷ್ಟು ಸುಂದರವಾದ ರೀತಿಯಲ್ಲಿ ನಮಗೆ ಏನು ಹೇಳ್ತದೆ ಅಂದರೆ, ಪುರಾತನ ಸಂಗತಿಗಳನ್ನು ನಾವು ಮರ್ತು ಬಿಡಬೇಕಂತೆ. ಯಾಕೆಂದರೆ ದೇವರು ಹೊಸ ಸಂಗತಿಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಪ್ರಿಯರೇ, ಈ ವಚನವನ್ನು ಓದಬೇಕಾದ್ರೆ ಮನುಷ್ಯರ ಒಂದು ಆಲೋಚನೆಗಿಂತ ಇದು ಎಷ್ಟೋ ಬೇರೆ ರೀತಿಯಲ್ಲಿಯೇ ಇದೆ. ದಿಸ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಹ್ಯೂಮನ್ ಟೆಂಡೆನ್ಸಿ. ಯಾಕೆಂದರೆ ನಾನು ಹೆಚ್ಚಾದ ಸಮಯದಲ್ಲಿ ಬದುಕೋದು ಯಾವುದು ಗೊತ್ತಾ? ನಮ್ಮ ಹಿಂದೆ ಆದ ಸಂಗತಿಯ ನೆನಪಲ್ಲಿ ನಾವು ಬದುಕ್ತೇವೆ. ಹೌದಲ್ಲ? ಹಿಂದೆ ಹೀಗೆ ಆಯಿತು, ಹಿಂದೆ ಹಾಗೆ ಆಯಿತು ಅಂತ ನಾವು ಎಷ್ಟೋ ಸರ್ತೆ ಅದರ ಬಗ್ಗೆ ನಾವು ಮಾತಾಡ್ತೇವೆ. ಅದರ ಮೇಲೆ ಹಿಂದೆ ನಮಗೆ ಏನು ಆಯ್ತಲ್ಲ, ಆ ಒಂದು ಸಂದರ್ಭಗಳ ಮೇಲೆ, ಆ ಒಂದು ವಿಷಯ ಮೇಲೆ ನಾವು ಇವತ್ತಿಗೂ ಜೀವಿಸ್ತೇವೆ. ಬಟ್ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದೇನೆ ಅಂದರೆ, ಪುರಾತನ ಸಂಗತಿಗಳನ್ನು ನಾವು ಮರೆತು ಬಿಡಬೇಕಂತೆ. ಯಾಕೆಂದರೆ ದೇವರು ಹೊಸ ಸಂಗತಿಗಳು ನಮ್ಮ ಜೀವಿತದಲ್ಲಿ ಮಾಡ್ತೇವೆ. ನಾವು ಮನುಷ್ಯರು ನಾವು ಹೇಗೆ ಇದ್ದೇವೆನೆಂದರೆ, ಹಿಂದೆ ಏನಾಗಿದೆ ನಮ್ಮ ಜೀವನದಲ್ಲೇ ತಗೊಳ್ರಿ, ಅಥವಾ ಬೇರೆ ಯಾರದೇ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿತ್ತು ಅಂದರೆ ಅದನ್ನು ನಾವು ಸುಲಭವಾಗಿ ಮರೆಯೋದಿಲ್ಲ. ಮರಿತೇವಾ? ಇಲ್ಲ. ನಾವೇನು ಇಷ್ಟೋ ಸರ್ತಿ ಹೇಳ್ತೇವೆ ಅಂದರೆ, ಈ ಒಂದು ಸಂದರ್ಭ ಹೇಗೆ ಇದೆ ಅಂದರೆ, ಈ ಒಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ಹೇಗೆ ಇದೆ ಅಂದರೆ, ಇಡೀ ಜೀವನ ಪೂರ್ತಿ ನಾವು ಇದನ್ನು ಮರೀಲಿಕ್ಕೇ ಆಗಲ್ಲ. ಕೆಲವು ಸಂಗತಿಗಳು ನಮಗೆ ಅದು ತುಂಬ ಒಂದು ಆಶೀರ್ವಾದ ಆಗಿರ್ಬೋದು. ಯಾಕೆಂದರೆ ಆ ಒಂದು ಸಿಚುವೇಶನಿಂದ, ಆ ಒಂದು ಕಂಡೀಷನಿಂದ ನಾವು ಕೆಲವು ಸಂಗತಿ ಕಲ್ತಿರ್ಬೋದು. ಬಟ್ ಕೆಲವು ಘಟನೆ ಹೀಗೆ ಆಗಿರ್ತದೆ ಅಂದರೆ ಅದು ನಮಗೆ ಒಂದು ನೋವು ಕೊಟ್ಟಿರ್ಬೋದು, ಅಥವಾ ಒಂದು ನಮಗೆ ಒಂದು ರಿಜೆಕ್ಷನ್ ಆಗಿರ್ಬೋದು, ಅಥವಾ ನಮಗೆ ಒಂದು ಅಬ್ಯೂಸ್ ಆಗಿರ್ಬೋದು, ಅಥವಾ ನಮಗೆ ಒಂದು ಫೇಲಿಯರ್ ಆಗಿರ್ಬೋದು, ಅಥವಾ ಒಂದು ಕೈ ಭಾವನೆ ಉಂಟು ಮಾಡಿರ್ಬೋದು, ಅಥವಾ ಒಂದು ಹಗೆಯ ಒಂದು ಸಿಚುವೇಶನ್ ಆಗಿರ್ಬೋದು, ಒಂದು ಸ್ಟ್ರೈಫ್ ನಮ್ಮ ಒಳಗೆ, ಅಥವಾ ಒಂದು ಬಿಟರ್ನೆಸ್ ನಮ್ಮ ಒಳಗೆ ಆ ಒಂದು ಸಿಚುವೇಶನಿಂದ ಆಗಿದ್ದರೂ ಅದನ್ನು ಇನ್ನೂವರೆಗೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತವೆ. ನಾವು ಅದನ್ನು ಮರೆಯೋದಿಲ್ಲ. ನಾವೇನು ಹೇಳ್ತೇವೆನೆಂದರೆ, ನಮಗೆ ಮರೀಲಿಕ್ಕೆ ಆಗಲ್ಲ. ವಿ ಕ್ರಿಬ್ ಓವರ್ ಅವರ್ ಪಾಸ್ಟ್, ಬಟ್ ವಿ ಡೋಂಟ್ ವಾಂಟ್ ಟು ನೋ ದ್ಯಾಟ್ ವಿ ಆರ್ ಸಪೋಸ್ ಟು ಗಿವ್ ಅಪ್ ಅವರ್ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಇಷ್ಟು ಸಮಯದಲ್ಲಿ ನಾವು ನೋಡ್ತವೇನೆಂದರೆ, ಹಿಂದೆ ನಮ್ಮ ಜೀವನದಲ್ಲಿ ಕೆಲವು ಸಂಗತಿ ಆದ ಕಾರಣ ನಾವು ಇನ್ನೊಂದು ಸರ್ತಿ ಅದೇ ಸಿಚುವೇಶನ್ ನಮ್ಮ ಲೈಫಲ್ಲಿ ಬಂದರೆ ನಾವು ಅದರಲ್ಲಿ ಮುಂದೆ ಹೋಗಲಿಕ್ಕೆ ಭಯ ಪಡ್ತೇವೆ. ಯಾಕೆ ಭಯ ಪಡ್ತೇವೆ? ನಮಗೆ ಹೀಗೆ ಆಗಿತ್ತು,
ನಾವು ಅದನ್ನೇ ಮುಂದೆ ನಾವು ತಗೊಂಡು ಹೋದರೆ, ಅಥವಾ ಮುಂದೆ ನಾವು ಅದೇ ಸ್ಟೆಪ್ ತಗೊಂಡ್ರೆ ಮತ್ತೆ ಏನಾದರೂ ಆದರೆ, ಈಗ ಸ್ಪೆಷಲಿ ಕೆಲವು ಸರ್ತೆ ನಮ್ಮದೇ ಜೀವಿತದಲ್ಲಿ ನಾವು ನೋಡ್ತೇವೆ ಅಂತಂದರೆ, ಯಾರೋ ಒಂದು ಭಾಳ ಕ್ಲೋಸ್ ಇದ್ದವರು, ನಮಗೆ ತುಂಬ ಕ್ಲೋಸ್ ಇದ್ದ ಜನರು, ನಮಗೆ ತುಂಬ ಬೇಕಿದ್ದ ಜನರು, ನಾವು ತುಂಬ ಅವರನ್ನು ಪ್ರೀತಿ ಮಾಡಿದ್ದ ಜನರು ಏನೋ ಒಂದು ಕಾರಣಕ್ಕೆ ನಮ್ಮನ್ನು ಹೀಯಾಳಿಸಿ ಅಥವಾ ರಿಜೆಕ್ಟ್ ಮಾಡಿ ನಮ್ಮನ್ನು ಬಿಟ್ಟು ಹೋದರು. ನಮ್ಮನ್ನು ಬಿಟ್ಟು ಹೋದ ಮೇಲೆ ನಾವು ಏನೊಂದು ಕನ್ಕ್ಲೂಡ್ ಮಾಡ್ತೇವೆ ನಮ್ಮ ಮನಸ್ಸಲ್ಲಿ ಏನೆಂದರೆ, ಇನ್ನು ಮುಂದಕ್ಕೆ ನಾವು ಯಾರಿಗೂ ಕ್ಲೋಸ್ ಆಗಬಾರ್ದು, ಇನ್ನು ಮುಂದೆ ನಾವು ಯಾರಿಗೂ ಹಚ್ಕೊಳ್ಬಾರ್ದು. ಯಾಕೆಂದರೆ ನಮಗೆ ಏನಾಗಿದೆ, ನಮಗೆ ತುಂಬ ನೋವಾಗಿದೆ. ನಮಗೆ ಆ ಒಂದು ರಿಲೇಷನ್ಶಿಪ್ಪಿಂದ ಆ ರಿಲೇಷನ್ಶಿಪ್ ಮುರಿದ ಕಾರಣ ನಮಗೆ ತುಂಬ ನೋವಾಗಿದೆ. ಇನ್ನೊಂದು ಸರ್ತೆ ನಾನು ಹಾಗೇ ಮತ್ತೆ ಯಾರಿಗಾದರೂ ಹಚ್ಕೊಂಡ್ರೆ, ಯಾರಿಗಾದರೂ ಕ್ಲೋಸ್ ಆದರೆ ಅವರು ಮತ್ತು ನನಗೆ ಹಾಗೆ ಮಾಡಿದರೆ, ಯಾಕೆಂದರೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ನಾನೊಂದು ಕಲ್ತೇವೆ. ವಿ ಡಿಪೆಂಡ್ ಸೋ ಮಚ್ ಅಪಾನ್ mankind, upon people. We just want to depend upon people, upon their relationship, upon their love, upon the way they treat us. Now too much we just think about how people treat us rather than we think how God treats us ಅಂತ. ಅಯ್ಯೋ, ನಾನು ಇದನ್ನು ಮಾಡಿದ್ದೆ, ಇದನ್ನು ನನ್ನನ್ನು ಎಕ್ಸೆಪ್ಟ್ ಮಾಡಿಲ್ಲ, ಇದ ಕಾರಣ ನನ್ನಿಂದ ಅವ್ರು ದೂರ ಹೋದರು, ಅಥವಾ ನಾನು ಇದೊಂದು ಸಂಗತಿಗೆ ನಾನು ಕೈ ಹಾಕಿದೆ, ಅದರಿಂದ ನನಗೆ ಫೇಲಿಯರ್ ಆಯಿತು, ಇನ್ನೊಂದು ಸರ್ತೆ ನಾನು ಅದಕ್ಕೆ ಹಾಕಬಾರ್ದು. ಇಲ್ಲ, ನಾನು ಇವರ ತುಂಬ ಸಮೀಪಕ್ಕೂ ಬಂದಿದ್ದೆ, ಇವರಿಗೆ ನಾನು ಸಹಾಯ ಮಾಡಿದೆ, ಇವರು ನನ್ನ ಎಲ್ಲ ಸಹಾಯ ತಗೊಂಡು ಇವರು ನನ್ನಿಂದ ದೂರ ಹೋದರು. ಹೀಗೆ ಆಗಿದೆಯಲ್ಲ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇವೆಲ್ಲ ಸಂಗತಿಗಳು ಆದ ಕಾರಣ ನಾವೇನು ಮಾಡ್ತೇವೆ ಅಂದರೆ, ನಾವು ಡಿಸ್ಟೆನ್ಸ್ ಇರ್ತವೆ. ಯಾಕೆಂದರೆ ನಾವು ಹಿಂದೆ ಸಂಗತಿಗಳನ್ನು ನೆನೆಸ್ಕೊಂಡು ಜೀವನ ಮಾಡ್ತೇವೆ, ವಿಚ್ ಈಸ್ ನಾಟ್ ರೈಟ್. ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಲುಕ್ ಫಾರ್ವರ್ಡ್. ನಾವು ಇವತ್ತು ಜೀವಿಸಿ ಮುಂದೆಗೆ ಜೀವನ ಮಾಡಬೇಕೆಂದ್ರೆ ಹಿಂದೆದು ಎಷ್ಟೋ ಕೈ ಭಾವನೆಯನ್ನು ನಾವು ಮರೆತು ಬಿಡಬೇಕಾಗತ್ತೆ. ಆದರೆ ನಮ್ಮ ಜೀವನ ಹೇಗೆ ಇವಾಗ ಆಗಿದೆ ಅಂದರೆ, ವಿ totally depend upon what people have to say, how much people accept us. ಜನರು ನಮ್ಮನ್ನಿಷ್ಟು ಎಕ್ಸೆಪ್ಟ್ ಮಾಡ್ತಾರೆ, ಜನರು ನಮ್ಮನ್ನಿಷ್ಟು ಫ್ಲ್ಯಾಟರ್ ಮಾಡ್ತಾರೆ, ಜನರು ನಮ್ಮನ್ನಿಷ್ಟು ಪ್ರೋತ್ಸಾಹ ಮಾಡ್ತಾರೆ, ಜನರು ನಮಗೆ ಎಷ್ಟು ಎನ್ಕರೇಜ್ ಮಾಡ್ತಾರೆ, ಜನರು ನಮ್ಮ ಬಗ್ಗೆ ಏನು ಹೇಳ್ತಾರೆ. ವಿ ಆರ್ ಸೋ ಮಚ್ ಇನ್ ಟು ದೋಸ್ ಥಿಂಗ್ಸ್. ಅದಕ್ಕೆ ಏನಾಗಿದೆ ಅಂದರೆ, ಹಿಂದಿನ ದಿನಗಳಲ್ಲಿ ಯಾರೋ ಒಬ್ಬರು ಏನೋ ಅಂದಿದ್ದಾರೆ ನಮಗೆ, ಅಥವಾ ಯಾರೋ ಒಬ್ಬರು ನಮಗೆ ಹೀಯಾಳಿಸಿದ್ದಾರೆ, ಯಾರೋ ಒಬ್ಬರು ನಮಗೆ ರಿಜೆಕ್ಟ್ ಮಾಡಿದ್ದಾರೆ, ಯಾರೋ ಒಬ್ಬರು ನಮಗೆ ಎನ್ಕರೇಜ್ ಮಾಡಿಲ್ಲ, ಯಾರೋ ಒಬ್ಬರು ನಮ್ಮ ಜೊತೆ ನಿಲ್ತಾರೆ ಅಂತ ಹೇಳಿದ್ರು, ಅವ್ರು ನಿಲ್ತಿಲ್ಲ. ಆವಾಗ ವಿ ಆರ್ ಟೋಟಲಿ ಡಿಪ್ರೆಸ್ಡ್, ವಿ ಆರ್ ಫೀಲಿಂಗ್ ಲೋ, ವಿ ಕ್ಯಾನಾಟ್ ಟ್ರಸ್ಟ್ ಪೀಪಲ್ ಅಗೇನ್. ಯಾಕೆಂದರೆ ಮತ್ತು ಇದು ಆದರೆ ಪ್ರಿಯರೇ, ನಮ್ಮ ಎಲ್ಲ ಸಂಗತಿಗಳು, ನಮ್ಮ ಇವತ್ತು, ನಮ್ಮದು ಮುಂದೆ ಬರೋ ದಿನಗಳು ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಆಮೆನ್. ಇವು ಎಲ್ಲ ಸಂಗತಿಗಳು ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ವೆನ್ ವಿ ರಿಲೈ ಆನ್ ವಾಟ್ ಗಾಡ್ ಹ್ಯಾಸ್ ಟು ಸೇ, ದೇವರು ನಮ್ಮ ವಿಷಯದಲ್ಲಿ ಏನು ಹೇಳ್ತಾರೋ, ದೇವರು ನನ್ನ ಭವಿಷ್ಯ ವಿಷಯದಲ್ಲಿ ಏನು ಹೇಳ್ತಾರೋ, ಎಲ್ಲಿಯೂ ದೇವರ ವಾಕ್ಯದಲ್ಲಿ ನಾವು ನೋಡೋದಿಲ್ಲ. ಏನೆಂದರೆ, ಹಿಂದೆ ಆದ ಸಂಗತಿಗಳನ್ನು ನೆನಪಿಟ್ಕೊಳ್ರಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ, ಪುರಾತನ ಸಂಗತಿಗಳು ಮರ್ತು ಬಿಡ್ರಿ, ಯಾಕೆಂದರೆ ದೇವರು ನೂತನ ಸಂಗತಿಗಳು ಮಾಡ್ತಾರೆ. ಹೌದು, ಕೆಲವೊಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ಬಂದಿದೆ, ಅದರಿಂದ ನಾವು ಪಾಠಗಳನ್ನು ಕಲ್ತಿದ್ದೇವೆ, ಹೌದಲ್ಲ. ಎಷ್ಟೋ ಸರ್ತೆ ನಾವು ಧಾರಾಳವಾಗಿ ಹಣ ಕೊಟ್ಟು ಬಿಟ್ಟಿದ್ದೇವೆ ಜನರಿಗೆ. ನಾವು ಈ ಒಂದು ದಿನಕ್ಕೆ ನಿಮ್ಮ ಹಣ ನಾವು ತಿರುಗಿ ವಾಪಸ್ ಮಾಡ್ತೇವೆ ಅಂತ ಪೂರ್ಣ ಗ್ಯಾರಂಟಿಯಿಂದ ಅವ್ರು ಹೇಳಿರ್ತಾರೆ. ಸೊ ಅವರನ್ನು ನಂಬಿ ನಾವೇನು ಮಾಡ್ತೇವೆ, ವಿ ಹೆಲ್ಪ್ ದೆಮ್. ಬಟ್ ಆ ದಿನ ಬಂದ ಸಮಯದಿಂದ ಇವಾಗವರೆಗೆ ವಿ ನೆವರ್ ಗೆಟ್ ಟು ಸಿ ದೆಮ್. ದೇ ಡೋಂಟ್ ರಿಸೀವ್ ಅವರ್ ಫೋನ್ ಕಾಲ್ಸ್, ದೇ ಡೋಂಟ್ ಕಮ್ ಆ್ಯಂಡ್ ರೀಪೇ ಬ್ಯಾಕ್. ನಮಗೆ ಅವರು ಒಂಥರ ನಮ್ಮಿಂದ ಅವರು ದೂರ ಹೋಗ್ತಾರೆ. ದೇ ಟ್ರೈ ಟು ಅವಾಯ್ಡ್ ಅಸ್. ಯಾಕೆಂದರೆ ನಾವು ಕೊಟ್ಟ ಹಣ ಅವ್ರು ನಮ್ಮಿಂದ ತಿರುಗಿ ಕೇಳ್ತಾರೆ. ದೇ ವಾಂಟ್ ಇಟ್ ಬ್ಯಾಕ್. ಅವರು ಆ ಥರ ನಮಗೆ ಬಿಹೇವ್ ಮಾಡಿದಾಗ ನಾವೇನಂತವೆ, ಇನ್ನು ಮುಂದೆ ನಾವು ಯಾರಿಗೂ ಸಹಾಯ ಮಾಡಬಾರ್ದು, ಇನ್ನು ಮುಂದೆ ನಾನು ಯಾರಿಗೂ ಕಾಸು ಕೊಡಬಾರ್ದು. ಅದು ಒಂದು ಒಳ್ಳೆ ಪಾಠ ನಾವು ಕಲ್ತದ್ದು, ಇಲ್ಲ ಅಂತ ಇಲ್ಲ. ವಿ ಹ್ಯಾವ್ ಲರ್ನ್ಡ್ ಅ ಗುಡ್ ಥಿಂಗ್. ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಹಿಂದೆ ನನಗೆ ಹಿಂಗಾಯ್ತಲ್ಲ, ಅದಕ್ಕೆ ನಾನೀಗ ಯಾರ
ಜೊತೆ ಸೇರಲ್ಲ. ಹಿಂದೆ ನನಗೆ ಹಿಂಗಾಯ್ತಲ್ಲ, ಅದಕ್ಕೆ ನಾನು ಯಾರ ಜೊತೆ ಜಾಸ್ತಿ ಮಾತಾಡಲ್ಲ. ಹಿಂದೆ ನನಗೆ ಹಿಂಗೆ ಆಯ್ತಲ್ಲ, ನಾನು ಸೇವೆಯಲ್ಲಿ ಕೈ ಹಾಕಲ್ಲ. ಹಿಂದೆ ನನಗೆ ಹಿಂಗೆ ಆಯ್ತಲ್ಲ, ನಾನು ಬಿಸ್ನೆಸ್ ಮಾಡಲ್ಲ. ಹಿಂದೆ ನನಗೆ ಹಿಂಗೆ ಆಯ್ತಲ್ಲ, ನಾನು ಯಾರಿಗೂ ಮನೆಗೆ ಕರೆಯಲ್ಲ. ಆ ರೀತಿಯಲ್ಲಿ ನಾವು ಜೀವನ ಮಾಡಲಿಕ್ಕೆ ಆಗಲ್ಲ ಪ್ರಿಯರೇ. ಇವತ್ತಿನ ಲೋಕ ನಾವು ನೋಡ್ತಾ ಇದ್ದೇವೆನೆಂದರೆ ವಿ ರಿಲೈ ಸೋ ಮಚ್ ಆನ್ ಪೀಪಲ್. ಜನರು ಏನು ಹೇಳ್ತಾರೆ, ಜನರು ಅಪ್ರಿಷಿಯೇಟ್ ಮಾಡ್ತಾರಾ? ಜನರು ನನಗೆ ಅಂತ ಹೇಳ್ತಾರಾ? ವಾವ್, ಇಟ್ಸ್ ವಂಡರ್ಫುಲ್. ನಾನು ಏನೋ ಒಂದು ಸಾಂಗ್ ರಿಲೀಸ್ ಮಾಡಿದೆ ಅಥವಾ ಏನೋ ನನ್ನ ಮೆಸೇಜ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ಅದಕ್ಕೆ ತುಂಬ ಲೈಕ್ಸ್ ಬಂತ, ಐ ಆಮ್ ಸೋ ಹ್ಯಾಪಿ. ಅದೇ ಒಂದು ಸಮಯದಲ್ಲಿ ಅಲ್ಲಿ ಲೈಕ್ಸ್ ಬಂದಿಲ್ಲ, ಕಮೆಂಟಲ್ಲಿ ಯಾರೋ ಒಬ್ಬರು ಏನೋ ಒಂದು ಕಮೆಂಟ್ ಮಾಡಿದರು, ಅಥವಾ ಯಾರು ನನಗೆ ಎನ್ಕರೇಜ್ ಮಾಡಲಿಲ್ಲ, ಯಾರು ನನಗೆ ಅಪ್ರಿಷಿಯೇಟ್ ಮಾಡಿಲ್ಲ, ವಿ ಫೀಲ್ ಸೋ ಲೋ. ಯು ನೋ ವೈ? ಬಿಕಾಸ್ ಅವರ್ ಲೈಫ್ ಟುಡೇ ಡಿಪೆಂಡ್ಸ್ ಆನ್ ವಾಟ್ ಪೀಪಲ್ ಹ್ಯಾವ್ ಟು ಸೇ, ವಿಚ್ ಇಸ್ ರಾಂಗ್. ವಿ ರಿಲೈ ಸೋ ಮಚ್ ಆನ್ ಪೀಪಲ್ಸ್ ವ್ಯೂ. ಪ್ರಿಯರೇ, ಒಂದನ್ನು ನಾವು ಅರ್ಥ ಮಾಡಲಿಕ್ಕೆ ಪ್ರಾರಂಭ ಮಾಡುವ, ಮೈ ಲೈಫ್ is in the hands of God and God is pleased with me. Amen. ದೇವರಿಗೆ ನನ್ನ ಮೇಲೆ ಸಂತೋಷ ಇದೆ. ದೇವರು ನನಗೆ ಹೇಳ್ತಾ ಇದ್ದಾರೆ ಏನೆಂದರೆ, ಐ ಆಮ್ ಪ್ಲೀಸ್ಡ್ ವಿತ್ ಯು ಆ್ಯಂಡ್ ಐ ಲವ್ ಯು. ಇದನ್ನು ಬಿಟ್ಟು ಕೊಟ್ಟು ಐ ಅಪ್ರಿಷಿಯೇಟ್ ಯು ಆ್ಯಂಡ್ ದ ಲಾರ್ಡ್ ಈಸ್ ಎನ್ಕರೇಜಿಂಗ್ ಅಸ್. ಪ್ರಿಯರೇ, ಎಷ್ಟೋ ಸಮಯ ನಾವು ನೋಡ್ತೇವೆ, ನಮ್ಮನ್ನು ಯಾರೂ ಎನ್ಕರೇಜ್ ಮಾಡಲ್ಲ. Instead of encouraging, we get discouragement from people. ಈ ಟಿ ವಿ ಪ್ರೋಗ್ರಾಮಲ್ಲಿ ನಾವು ವಾಕ್ಯವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಕನ್ನಡ ತುಂಬ ಡಿಫ್ರೆಂಟ್ ಆಗಿತ್ತು. ಇವತ್ತು ಸಹ ಐ ಆಮ್ ನಾಟ್ ಅಪ್ ಟು ದ ಮಾರ್ಕ್. ಬಟ್ ನಾವು 10 ವರ್ಷ ಹಿಂದೆ ನಾವು ಇದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಮೈ ಕನ್ನಡ ವಾಸ್ ರಿಯಲಿ ವೆರಿ ಬ್ಯಾಡ್. ಯಾಕೆಂದರೆ ನಾನು ಬಾಂಬೆಯಿಂದ ಬಂದವಳು. ಇಷ್ಟೋ ಶಬ್ದಗಳು ನನಗೆ ಸರಿ ಪ್ರೊನೌನ್ಸ್ ಮಾಡಲಿಕ್ಕೆ ಬರಲ್ಲ, ಸರಿ ಹೇಳಲಿಕ್ಕೆ ಬರಲ್ಲ. ಐ ನೆವರ್ ವಾಂಟೆಡ್ ಟು ಕಮ್ ಅಪ್ ಆ್ಯಂಡ್ ಶೇರ್ ದ ವರ್ಡ್ ಆಫ್ ಗಾಡ್. ಆದರೆ ಪಾಸ್ಟರ್ ನನಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಇಲ್ಲ, ಜನರಿಗೆ ಇಂಗ್ಲೀಷು, ಕನ್ನಡ, ಹಿಂದಿ ಮಿಕ್ಸ್ ಅರ್ಥ ಆಗುತ್ತೆ, ನೀನು ಮಾತಾಡು, ಯು ಡೋಂಟ್ ಗಿವ್ ಅಪ್ ಅಂತ ಹಿ ವಾಸ್ ಎನ್ಕರೇಜಿಂಗ್ ಮೀ. ಆ ಒಂದು ಬ್ಯಾಕಪ್ ನನಗೆ ಆ ಸಮಯದಲ್ಲಿ ಸಿಕ್ಕಿತ್ತು ಪ್ರಿಯರೇ. ದಟ್ಸ್ ವೈ ಬೈ ದ ಗ್ರೇಸ್ ಆಫ್ ಗಾಡ್ ಆಲ್ ದಿಸ್ ಇಯರ್ಸ್ ಐ ವಾಸ್ ಏಬಲ್ ಟು ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ಶೇರ್ ದ ವರ್ಡ್ ಆಫ್ ಗಾಡ್. ರೀಸೆಂಟ್ಲಿ ಒಬ್ಬರು ನನಗೆ ಬಂದು ಹೇಳಿದ್ರೇನೆಂದರೆ, ಅಯ್ಯೋ ಸಿಸ್ಟರ್, ನಾವು ನಿಮ್ಮ ಫಸ್ಟ್ ಪ್ರೋಗ್ರಾಮ್ ನೋಡಬೇಕಾದ್ರೆ ನೀವು ವಚನವನ್ನು ಕನ್ನಡದಲ್ಲಿನೂ ಹೇಳ್ತೀರಿ, ಇಂಗ್ಲೀಷಲ್ಲಿನೂ ಹೇಳ್ತೀರಿ, ಬಟ್ ಓದಬೇಕಾದ್ರೆ ನೀವು ಇಂಗ್ಲೀಷಲ್ಲಿ ಹೇಳ್ತೀರಿ. ಹೌದು, ಯಾಕೆಂದರೆ ನನಗೆ ಕನ್ನಡ ಓದಲಿಕ್ಕೆ ಬರುವುದಿಲ್ಲ. ಆದರೆ ಸಹ ಇಂಗ್ಲೀಷಲ್ಲಿ ಓದಿನೂ ಐ ಆಮ್ ಏಬಲ್ ಟು ಶೇರ್ ದ ವರ್ಡ್ ಆಫ್ ಗಾಡ್. ಇದು ಯಾಕಾಯಿತು? ಬಿಕಾಸ್ ಐ ವಾಸ್ ಎನ್ಕರೇಜ್ಡ್ ಬೈ ಮೈ ಹಸ್ಬೆಂಡ್. ಅವರು ನನಗೆ ಮುಂದೆ ದೂಕಿದ್ರು. ಅದ ನಂತರ ಎವ್ರಿ ಟೈಮ್ ಐ ವಾಸ್ ಲುಕಿಂಗ್ ಅನ್ ಟು ಹಿಮ್ ಫಾರ್ ಎನ್ಕರೇಜ್ಮೆಂಟ್. ಏನೋ ಆದ ತಕ್ಷಣ ಐ ಆಮ್ ಲುಕಿಂಗ್ ಅನ್ ಟು ಹಿಮ್ ಫಾರ್ ಅನ್ ಎನ್ಕರೇಜ್ಮೆಂಟ್. ಇಲ್ಲ ಪ್ರಿಯರೇ, ದಾವೀದ ಒಂದು ಕೆಲಸ ಮಾಡಿದನು. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಥ್ಯಾಂಕ್ ಗಾಡ್ ಮೈ ಹಸ್ಬೆಂಡ್ ವಾಸ್ ದೇರ್. ಪಾಸ್ಟ್ರು ಯಾವಾಗಲೂ ನನಗೆ ಎನ್ಕರೇಜ್ ಮಾಡ್ತಾರೆ, ಇವತ್ತಿಗೂ ನನಗೆ ಎನ್ಕರೇಜ್ ಮಾಡ್ತಾರೆ. ಎಷ್ಟೋ ಸಮಯದಲ್ಲಿ ಕೆಲವು ವಾಕ್ಯ ಹೇಳಲಿಕ್ಕೆ ಬಂದಿಲ್ಲದಾಗ ಎನ್ಕರೇಜ್ ಮಾಡ್ತಾರೆ. ಪ್ರೇಸ್ ಗಾಡ್. ಬಟ್ ಎಲ್ಲರೂ ಆ ಥರ ಇಡ್ತಾರೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲಲ್ಲ. ಎಷ್ಟೋ ಸಮಯದಲ್ಲಿ ನಾವು ನೋಡ್ತೇವೆ, ಪ್ರಾರಂಭ ಮಾಡುವಾಗ ಎಲ್ಲರೂ ಇರ್ತಾರೆ ನಮ್ಮ ಜೊತೆ, ಬಟ್ ಆಫ್ಟರ್ ಸಮ್ ಟೈಮ್ ಯು ಸಿ ದಟ್ ದೇ ಆರ್ ನಾಟ್ ದೇರ್. ಇನ್ನೊಂದು ಸರ್ತಿ ನಾವು ಹಿಂಗೇನು ಯೋಚನೆ ಮಾಡ್ತೇವೆ ಅಂದರೆ, ಪೀಪಲ್ ಶುಡ್ ಲೈಕ್ ಮೀ, ಪೀಪಲ್ ಶುಡ್ appreciate me, people should take notice of me. ಬಟ್ ಅದು ಆಗೋದಿಲ್ಲ. ಎವ್ರಿ ಟೈಮ್ ಪೀಪಲ್ ಓನ್ ಥಿಂಕ್ ಅಬೌಟ್ ಅಸ್. ಯಾಕೆಂದರೆ ಅವರ ಲೈಫ್ ಇದೆ, ಅವ್ರದ್ದು ಪರ್ಸ್ನಲ್ ಲೈಫಲ್ಲಿ ಅವ್ರು ಏನೇನು ದಾಟಿ ಹೋಗ್ತಾರೋ ಗೊತ್ತಿಲ್ಲ. ಒಂದು ಕುಟುಂಬನೇ ತಗೊಳ್ಳಿ. ಈಗ ನಮಗೆ ಮದುವೆ ಆದ ಶುರುದಲ್ಲಿ ನನಗೆ ತುಂಬ ಇತ್ತು. ನನ್ನ ಫಸ್ಟ್ ಬರ್ತ್ಡೇ, ಮದುವೆ ಆದ ಮೇಲೆ ಫಸ್ಟ್ ಬರ್ತ್ಡೇ ಬಂದಾಗ ಹೇಗಿತ್ತೆ ಅಂದರೆ, ಯಾಕೆಂದರೆ ಮನೇಲಿ ಪಪ್ಪ ಮಮ್ಮಿ ನನ್ನದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲ, ಹಾಗೇ ನನ್ನ ಗಂಡನ ಮನೆಯಲ್ಲೂ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ನನ್ನದೊಂದು ಮನಸ್ಸಲ್ಲಿತ್ತು. ಆದರೆ ನಾನು ಅದನ್ನು ಹೇಳಲಿಕ್ಕೆ ರೆಡಿ ಇರಲಿಲ್ಲ. ಐ ವಾಂಟೆಡ್ ಟು ಸಿ ವಾಟ್ ದೇ ವಾಂಟೆಡ್ ಟು ಡೂ ಫಾರ್ ಮೀ. ಬಟ್ ಅವರ ಮನೇಲಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ನಮ್ಮ ಮನೇಲಿ ಮಾಡಿದಂಗೆ ಮಾಡ್ತಾ ಇರಲಿಲ್ಲ. ಆ ದಿವಸ ಬೆಳಿಗ್ಗೆ ಎದ್ದೆವು, ಪಾಸ್ಟ್ರು ನನಗೆ ಒಂದು ಚಾಕ್ಲೇಟ್ ಕೊಟ್ಟರು, ಒಂದು ಕ್ಯಾಡ್ಬೆರಿದು ಒಂದು ಬಾರ್ ಕೊಟ್ಟರು, ಹ್ಯಾಪಿ ಬರ್ತ್ಡೇ ಡಾಕ್ಟರ್ಸ್ ಹೇಳಿದರು. ಆ್ಯಂಡ್ ಇವೆಂಟ್ ಆಫ್ ಫಾರ್ ಮೀಟಿಂಗ್. ಅವರು ಮೀಟಿಂಗ್ಗೆ ಹುಬ್ಳಿಗೆ
ಹೋಗ್ಬಿಟ್ರು. ಐ ವಾಸ್ ಸೋ ಶಾಕ್ಡ್. ಯಾಕೆಂದರೆ ನಮ್ಮ ಮನೇಲಿ ಇಟ್ ಈಸ್ ಅ ಗ್ರ್ಯಾಂಡ್ ಸೆಲೆಬ್ರೇಷನ್. ಕೇಕ್ ತೊಗೊಂಡು ಬರ್ತಾರೆ, ಕೇಕ್ ಕಟ್ ಮಾಡ್ತವೆ, ಪಾಪ ಪ್ರೇಯರ್ ಮಾಡ್ತಾರೆ, ಹಾಡು ಹಾಡ್ತಾರೆ. ಆ್ಯಂಡ್ ದೇ ವಾಸ್ ನಥಿಂಗ್ ಹಿಯರ್. ಬೆಳಿಗ್ಗೆ ಹೋದವರು ಸಂಜೆಗೆ ಬಂದರು. ಸಂಜೆಗೆ ಬಂದ ಮೇಲೆ ಡಾಕ್ಟರ್ ಶುಡ್ ಐ ಗೆಟ್ ಅ ಕೇಕ್ ಫಾರ್ ಯು ಅಂದರು. ಐ ವಾಸ್ ಸೋ ಅಪ್ಸೆಟ್. ಐ ಸೆಡ್ ವಾಟ್ಸ್ ರಾಂಗ್ ವಿತ್ ದಿಸ್ ಪೀಪಲ್. ನೋಡಿ ಪ್ರಿಯರೇ, ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ. ಐ ವಾಸ್ ಫ್ರಸ್ಟ್ರೇಟೆಡ್ ದಟ್ ಮೂಮೆಂಟ್. ಆ ದಿನ ನನಗೆ ತುಂಬ ಬೇಸರ ಆಗಿಬಿಟ್ಟಿತ್ತು. ಏನಿವರು ಈ ಥರ ಟ್ರೀಟ್ ಮಾಡಿದ್ರಲ್ಲ ನನ್ನನ್ನು, ನನಗೆ ಬೇಕಿದ್ದದ್ದು ನನಗೆ ಸಿಕ್ಕಿಲ್ಲಲ್ಲ. ಆವಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಇಯರ್ ಬರ್ತ್ಡೇ ಬಂದ ತಕ್ಷಣ ಹೋದ ವರ್ಷ ಏನಾಯಿತು ಅದದು ನಾವು ನೆನಪಿಟ್ಕೊಳ್ತೇವೆ ಅಲ್ಲ. ಒಂದು ವರ್ಷ ಮುಂಚೆನೇ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫಾರ್ ಮೈ ಬರ್ತ್ಡೇ. ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಬಂದಾಗ ಐ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಅ ಬುಕೆ ಆಫ್ ಫ್ಲವರ್ಸ್. ಹೂ ತಗೊಂಡು ಬರ್ತಾರೆ, ಓ ಇಟ್ಸ್ ಅವರ್ ಆ್ಯನಿವರ್ಸರಿ ಬಂತು, ಲೆಟ್ಸ್ ಗೋ ಫಾರ್ ಡಿನ್ನರ್ ಅಂತಲೂ ಬಂದಿಲ್ಲ, ಒಂದು ಹೂ ಬುಕ್ಕೇನೂ ಬಂದಿಲ್ಲ, ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ನಥಿಂಗ್. ಇಟ್ ವಾಸ್ ಸೋ ಪ್ಲೇನ್. ದೆನ್ ಐ ಆಕ್ಸ್ಡ್ ಹಿಮ್, ಹೂ ಬುಕ್ಕೆ ಆದರೂ ಕೊಡ್ಬೋದಿತ್ತಲ್ಲ ಆ್ಯನಿವರ್ಸರಿಗೆ ಅಂತ. ಹೌದಾ, ಹೂ ಬುಕ್ಕೆ ಕೊಡಬೇಕಾ? ಇವೆಲ್ಲ ಸಣ್ಣ ಸಣ್ಣ ವಿಷಯ ಏನು ಆಗುತ್ತೆ ಅಲ್ಲ, ಇದು ನಮ್ಮ ಮನಸ್ಸಲ್ಲಿ ಅದು ಉಳ್ಕೊಂಡು ಬಿಡುತ್ತೆ. ಇವತ್ತು ನಮಗೆ ಮದುವೆಯಾಗಿ 33 ವರ್ಷ ಆದರೂ ಸಹ ಆ ಹಿಂದೆ ಆದ ಸಂಗತಿಗಳು ನಮಗೆ ಮರೀಲಿಕ್ಕೆ ಆಗಲ್ಲ ಪ್ರಿಯರೇ. ವಿ ಎಕ್ಸ್ಪೆಕ್ಟ್ too much from people. ವಿ ರಿಲೈ ಆನ್ ಪೀಪಲ್. ಇವತ್ತಿನ ಟ್ರೆಂಡ್ ಹೇಗೆ ಇದೆ ಅಂದರೆ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಇಷ್ಟು ಮಂದಿ ಲೈಕ್ಸ್ ಇದೆ, ಇಷ್ಟು ಮಂದಿ ಫಾಲೋವರ್ಸ್ ಇದೆ. ಓಕೆ, ನಾವೊಂದು ಏನೋ ಒಂದು ಪೋಸ್ಟ್ ಮಾಡಿದೆವು, ವಿತ್ ಆಲ್ ಆ ಹಾರ್ಟ್ ನಾವು ಪೋಸ್ಟ್ ಮಾಡಿದೆವು. ಇದರಿಂದ ದೇವರಿಗೆ ಮಹಿಮೆ ಆಗಿದ್ದೇನೋ ಇಲ್ಲೋ ಅದರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಹೌ ಮೆನಿ ಲೈಕ್ಸ್ ಐ ಹ್ಯಾವ್, ಹೌ ಮೆನಿ ಫಾಲೋವರ್ಸ್ ಐ ಹ್ಯಾವ್, ವಾಟ್ ಬ್ಯೂಟಿಫುಲ್ ಕಮೆಂಟ್ಸ್ ಐ ಹ್ಯಾವ್. ಐ ಆಮ್ ನಾಟ್ ಅಗೇನ್ಸ್ಟ್ ಆಲ್ ದಿಸ್. ನಾನು ಇದರ ವಿರುದ್ಧ ಇಲ್ಲ. ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವು ತುಂಬ ಮನುಷ್ಯರ ಮೇಲೆ ರಿಲೈ ಮಾಡ್ತೇವೆ. ಪ್ರತಿಯೊಂದು ವಿಷಯಕ್ಕೆ ನಾವು ಅವರ ಮೇಲೆ ನಾವು ಆತ್ಕೊಳ್ತೇವೆ. ಯಾವಾಗ ನಾವು ಅಪೇಕ್ಷೆ ಮಾಡಿದ ಸಂಗತಿ ಅವರಿಂದ ಸಿಕ್ಕುವುದಿಲ್ಲ ಅಲ್ಲ, ಆವಾಗ ನಮಗೆ ತುಂಬ ಬೇಸರ ಆಗುತ್ತೆ. ಆವಾಗ ನಮಗೆ ವಿ ಫೀಲ್ ರಿಜೆಕ್ಟೆಡ್, ವಿ ಫೀಲ್ ಲೆಫ್ಟ್ ಔಟ್, ವಿ ಫೀಲ್ ಲೋನ್ಲಿ, ವಿ ಫೀಲ್ ಡಿಪ್ರೆಸ್ಡ್. ಅಯ್ಯೋ ಹೀಗೆಲ್ಲ ಆಯ್ತಲ್ಲ. ಮತ್ತೇನಾಗುತ್ತೆ ಅಂದರೆ, ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಿಬಿಡುತ್ತೆ ಪ್ರಿಯರೇ. ಆದರೆ ದೇವರ ವಾಕ್ಯ ನಮ್ಗೆ ಏನು ಹೇಳುತ್ತೇನೆ ಅಂದರೆ, ಪುರಾತನ ಸಂಗತಿಗಳನ್ನು ಮರೆತು ಬಿಡ್ರಿ, ನಾನು ಹೊಸ ಸಂಗತಿಗಳು ಮಾಡ್ತೇನೆ. ಇಷ್ಟು ಸಮಯದಲ್ಲಿ ನಾವು ನೋಡ್ತೇವೇನೆಂದರೆ, ಜನರು ನಮಗೆ ನಾವು ಏನು ಅಪೇಕ್ಷೆ ಮಾಡಿದೆವಲ್ಲ ಅದು ಅವರಿಂದ ಸಿಕ್ಕಿಲ್ಲ ತಕ್ಷಣ ನಮಗೆ ನಿರಾಶೆ ಆಗಿಬಿಡುತ್ತೆ. ಆದರೆ ದಾವೀದನಿಂದ ನಾವೊಂದು ಪಾಠವನ್ನು ಕಲಿಬೇಕು. ನಾವೊಂದು ಕಥೆಯನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ನಮ್ಮ ಬೈಬಲ್ಗಳನ್ನು 2 ಸಮುವೇಲ 16ನೇ ಅಧ್ಯಾಯ 5ನೇ ವಚನದಿಂದ ನಾನು ಓದ್ತೇನೆ. ಫಸ್ಟ್ 2 Samuel chapter 16 verse 5 onwards. And when King David came to Bahurim, behold, thence came out a man of the family of the house of Saul, whose name was Shimei, the son of Gera. And he came forth and cursed till, and he came, and he cast stones at David and at all the servants of King David, and all the people and all the mighty men were on his right hand and on his left. And thus said Shimei when he cursed, come out, thou bloody man, and thou man of Belial. ಇದು ನಾವು ಏನು ನೋಡ್ತಾ ಇದ್ದೇವೆ ಇಲ್ಲಿ ಅಂದರೆ, ಶಿಮ್ಮಿ ಅಂತ ಒಬ್ಬ ಮನುಷ್ಯ ಇದ್ದ. ಅವನು ಸೌಲ್ ಕಡೆ ಇದ್ದ. ದಾವೀದನು ಅಬ್ಸಲೋಮ್ ದಾವೀದನ ಹಿಂದೆ ಬಿದ್ದ ಕಾರಣ ದಾವೀದ ಓಡಿ ಹೋಗುವ ಸಮಯದಲ್ಲಿ ಶಿಮ್ಮಿ ಬಂದುಬಿಟ್ಟು ದಾವೀದನಿಗೆ ಇಷ್ಟು ಶಾಪ ಹಾಕ್ತಾನೆ. ಅವನಿಗೆ ಏನು ಮನಸ್ಸಿಗೆ ಬರ್ತದೋ ಅದನ್ನೇ ಅವ ಹೇಳ್ತಾ ಇದ್ದಾನೆ. ದಾವೀದನ ಜೊತೆ ಅವನ ಮೈಟಿ ವಾರಿಯರ್ಸ್ ಇದ್ದಾರೆ. ಆನ್ ದ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಅವನಿಗೆ ಮೈಟಿ ವಾರಿಯರ್ಸ್ ಇದ್ದಾರೆ. ಒಂದೇ ಒಂದು ಮಾತು ದಾವೀದ ಅವ್ರಿಗೆ ಹೇಳ್ತಿದ್ರೆ ಅವರ ಕಥೆನೇ ಅವ್ರು ಮುಗಿಸ್ಬಿಡ್ಬೋದಿತ್ತು. ಆದರೆ ದಾವೀದ ಏನು ಹೇಳ್ತಾನೆ ನೋಡಿ, ಆ ವಚನ ಭಾಳ ಸುಂದರವಾಗಿದೆ. ಲೆಟ್ಸ್ ರೀಡ್ ದಟ್ ವರ್ಸ್. 10ನೇ ವಚನ. And king said, why have I to do with you, ye sons of Zeruiah? So let him curse, because the Lord hath set him. Curse David. Who shall then say, wherefore hast thou done so? ಇಲ್ಲಿ ದಾವೀದ ಅವನ ಮಂದಿಗೆ ಹೇಳೋದಿಲ್ಲ ಏನೆಂದರೆ, ನೋಡಿ ಅವನು ಇಷ್ಟು ಒಳ್ಳೆಯದು ಮಾಡಿದ್ದಾನೆ, ನಾನು ಏನೂ ತಪ್ಪು ಮಾಡಿಲ್ಲ, ಸುಮ್ಮನೆ ದಾವೀದ ನನ್ನ ಬೆನ್ನು ಹತ್ತಿ, ಸುಮ್ಮನೆ ಸೌಲ ನನ್ನ ಬೆನ್ನು ಹತ್ತಿ, ಓಕೆ, ಹಿ ಮೇಡ್ ಮೈ ಲೈಫ್ ಸೋ ಮಿಸರೇಬಲ್
ಅಂಥದ್ದಲ್ಲಿ ಸಹ ನಾನು ಸೌಲನ್ಗೆ ನಾನೊಂದು ಒಂದು ಗತಿ ಕಾಣಿಸ್ಬೋದಿತ್ತು. ಬಟ್ ಜಸ್ಟ್ ಬಿಕಾಸ್ ಹಿ ವಾಸ್ ಅನ್ ಅನಾಯಿಂಟೆಡ್ ಮ್ಯಾನ್ ಆಫ್ ಗಾಡ್, ನಾನು ಅವನನ್ನು ಮುಟ್ಟಿಲ್ಲ. ಡೇವಿಡ್ ಕುಡ್ ಹ್ಯಾವ್ ಡಿಫೆಂಡೆಡ್ ಹಿಮ್ಸೆಲ್ಫ್ ಬಿಫೋರ್ ಶಿಮ್ಮಿ. ಡೇವಿಡ್ ಕುಡ್ ಹ್ಯಾವ್ ಸೆಡ್ all that he did, but David ಏನೂ ಹೇಳಿಲ್ಲ. You know why? David didn't rely on the opinion of people. ನಾವು ಅದನ್ನು ಕಲಿಬೇಕು. ಏನು ಕಲಿಬೇಕೆಂದರೆ, ಇಷ್ಟು ಜನರು ಅವನ ಸಂಗಡ ಇದ್ದಾರೆ. ಪ್ರಿಯರೇ, ನಮಗೇನು ಅನ್ನಿಸ್ತದೇನೆಂದರೆ, ಇಷ್ಟು ಜನ ನಮ್ಮ ಸಂಗಡ ಇದ್ದಾಗ ನಮಗೆ ಇಷ್ಟು ಮಂದಿದು ಒಂದು ಬಲ ಇದೆ ಅಂತ. ವಿ ಕ್ಯಾನ್ ನಾಟ್ ಟ್ರೀಟ್ ದ್ಯಾಟ್, ವಿ ಕ್ಯಾನ್ ನಾಟ್ ಟೇಕ್ ಇಟ್ ಇನ್ ದ್ಯಾಟ್ ವೇ. ಯಾರು ನಮ್ಮ ಸಂಗಡ ಇದ್ದಾರೆ, ಯಾರು ನಮ್ಮ ಸಂಗಡ ಇಲ್ಲ ನಮಗೆ ಗೊತ್ತಿಲ್ಲ ಪ್ರಿಯರೇ. ಅದಕ್ಕೆ ನಾವು ನಮ್ಮ ಲೈಫಲ್ಲಿ ನಾವು ಒಂದು ನಿರ್ಧಾರ ಮಾಡಬೇಕಂದ್ರೆ, ಲೆಟ್ಸ್ ನಾಟ್ ರಿಲೈ ಆನ್ ದ ಒಪಿನಿಯನ್ ಆಫ್ ಪೀಪಲ್. ನಾವು ದಾವೀದನಿಂದ ಈ ಕಥೆಯಿಂದ ನಾವು ಕಲಿಯೋದೇನೆಂದರೆ, ಅವನಿಗೆ ಬೈದರೂ ಸಹ ಅವನು ಕೇರ್ ಮಾಡಲಿಲ್ಲ. ಅವನ ಹತ್ರ ಮೈಟಿ ಜನರಿದ್ದರು, ಅವ್ರಿಗೆ ಒಂದು ಮಾತು ಹೇಳ್ತಿದ್ದೆ, ಇವನನ್ನು ಮುಗಿಸ್ಬಿಡ್ತಿದ್ರು. ಆದರೆ ಹಾಗೆ ಮಾಡಿಲ್ಲ. ಮುಂದಕ್ಕೆ ಏನಾಯಿತು, ಇದೇ ಶಿಮ್ಮಿದು ಕತೆ ನಾವು 2 ಸಮುವೇಲ 19ನೇ ಅಧ್ಯಾಯಕ್ಕೆ ತೆರೆಯುವ. 2 Samuel chapter 19 verse 19 to 23. 19ನೇ ವಚನದಿಂದ ಓದ್ತಾನೆ. 2 ಸಮುವೇಲ 19ನೇ ಅಧ್ಯಾಯ 19ನೇ ವಚನ. And said unto the king, let not my lord impute iniquity unto me, neither do thou remember that which thy servant did perversely the day that my lord the king went out of Jerusalem, that the king should take it to his heart. ಇದು ಯಾರು ಹೇಳ್ತಾ ಇರೋದು ಗೊತ್ತಾ ಪ್ರಿಯರೇ? ಇಲ್ಲಿ ನಾವು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವನು ಬಾಯಿಗೆ ಬಂದಂಗೆ ಅವನಿಗೆ ಶಾಪ ಹಾಕ್ತಾನೆ. ಯಾಕೆಂದರೆ ದಟ್ ಟೈಮ್ ಡೇವಿಡ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್ ಕಿಂಗ್. 19ನೇ ಅಧ್ಯಾಯದಲ್ಲಿ ದಾವೀದನನ್ನು ವಾಪಸ್ ಇಸ್ರಾಯೇಲ್ಗೆ ಎಲ್ಲ ಜನರು ಕರೆದು ಬಿಟ್ಟು ನೀನು ನಮಗೆ ಅರಸನ ಆಗು ಅಂತ ಹೇಳಿದಾಗ ಆವಾಗ ಶಿಮ್ಮಿಗೆ ಭಯ ಆಗುತ್ತೆ. 16ನೇ ಅಧ್ಯಾಯದಲ್ಲಿ he didn't consider David as a king, he didn't look upon him as a king, he never thought that David would be an established king. ಬಟ್ ಯಾವಾಗ 19ನೇ ಅಧ್ಯಾಯಕ್ಕೆ ಬಂದಾಗ ಜನರ ಒಂದು ಬೆಂಬಲ ಅವನಿಗೆ ಸಿಕ್ಕಿತು, ಜನರು ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಇವನ್ನು ಫುಲ್ ಅವನ ಟ್ರ್ಯಾಕೇ ಚೇಂಜ್ ಮಾಡಿಬಿಡ್ತಾನೆ. ಏನು ಹೇಳ್ತಾನೆ ಇವ? ಅಯ್ಯೋ, ನಾನು ನಿಂಗೆ ಏನೋ ಹೇಳಿಬಿಟ್ಟೆ, ನೀನು ಅದನ್ನು ತಪ್ಪಾಗಿ ತಿಳ್ಕೊಳ್ಬೇಡ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಸೇವಕ. ಪ್ರಿಯರೇ, ಇದು ಮನುಷ್ಯರು. ದಿಸ್ ಈಸ್ ಮ್ಯಾನ್. ಒಂದು ಸಮಯದಲ್ಲಿ ನಮಗೆ ಏನೂ ಇಲ್ಲನಾ, ಅವಾಗ ದೇ ವಿಲ್ ಟ್ರೀಟ್ ಅಸ್ ದ ವೇ ದೇ ವಾಂಟ್. ವೆನ್ ಗಾಡ್ ಎಸ್ಟಾಬ್ಲಿಷಸ್ ಅಸ್, ವೆನ್ ಗಾಡ್ ಲಿಫ್ಟ್ಸ್ ಅಸ್ ಅಪ್, ಅವರ ಟೋನ್ ಚೇಂಜ್ ಆಗುತ್ತೆ, ಅವರ ಟ್ರ್ಯಾಕ್ ಚೇಂಜ್ ಆಗುತ್ತೆ. ಅವನು ಮಾತಾಡಿದ ಸಂಗತಿಗಳು ನೋಡ್ರಿ ಇಲ್ಲಿ ಸ್ವಲ್ಪ. ಫಾರ್ thy servant doth know that I have sinned. Therefore, behold, I am come the first this day of all the house of Joseph to go down to meet you, my lord. And Abishai the son of Zeruiah answered and said, shall not Shimei be put to death for this, because he cursed the Lord's anointed? ಅವನ ಜೊತೆ ಇರುವ ಜನರು ಹೇಳ್ತಾರೆ, ಮತ್ತು ಇವ ಬಂದಾನ. ಏನು ಹೇಳ್ತಾನೆ ನೋಡಿ ಇಲ್ಲಿ, ಯು ಆರ್ ಅನಾಯಿಂಟೆಡ್, ಯು ಆರ್ ಚೋಸನ್. ನಾನೇ ಬಂದದ್ದು ನಿನ್ನನ್ನು ಮೀಟ್ ಆಗಲಿಕ್ಕೆ. ಆ್ಯಂಡ್ ಐ ಆಮ್ ಎಕ್ನಾಲೇಜಿಂಗ್ ಯು ಆಸ್ ದ ಕಿಂಗ್. ಇನ್ ದ ಪಾಸ್ಟ್ ಚಾಪ್ಟರ್ 16ನೇ ಅಧ್ಯಾಯದಲ್ಲಿ ಶಿಮ್ಮಿ ಹೇಳಿದ ಮಾತನ್ನು ದಾವೀದ ಮನಸ್ಸಿಗೆ ತಗೊಂಡು, ಓ ಯು ಆರ್ ಅ ಬ್ಲಡಿ ಮ್ಯಾನ್, ನಿನ್ನ ಕೈಯೆಲ್ಲ ರಕ್ತದಿಂದ ತುಂಬಿದೆ, ನೀನು ಸೌಲನ ಕುಟುಂಬವನ್ನು ಹಾಳು ಮಾಡಿದಿ, ನಿನಗೆ ಅರಸನಾಗೋ ಯೋಗ್ಯತೆ ನಿನಗೆ ಇಲ್ಲ ಅಂತ ಎಲ್ಲ ಮಾತುಗಳನ್ನು ದಾವೀದ ಮನಸ್ಸಿಗೆ ಹಚ್ಕೊಳ್ತಿದ್ರೆ ಪ್ರಿಯರೇ, ಹಿ ವುಡ್ ನಾಟ್ ಬಿ ಅನ್ ಎಸ್ಟಾಬ್ಲಿಷ್ಡ್ ಕಿಂಗ್. ಇದೇ ಮನುಷ್ಯ 19ನೇ ಅಧ್ಯಾಯದಲ್ಲಿ ಈಸ್ ಅ ಚೇಂಜ್ಡ್ ಮ್ಯಾನ್. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ, ಡೋಂಟ್ ರಿಲೈ ಆನ್ ಪೀಪಲ್ಸ್ ಒಪಿನಿಯನ್, ರಿಲೈ ಆನ್ ಗಾಡ್ಸ್ ಒಪಿನಿಯನ್. ಗಾಡ್ ಸೇಸ್ ಯು ಆರ್ ದ ಬೆಸ್ಟ್, ಹೀ ಸೇಸ್ ಯು ಆರ್ ಅನಾಯಿಂಟೆಡ್, ಹೀ ಸೇಸ್ ಯು ಆರ್ ಪ್ರೆಷಸ್, ಹೀ ಸೇಸ್ ಯು ಕ್ಯಾನ್ ಡೂ ಆಲ್ ಥಿಂಗ್ಸ್. ಪ್ರಿಯರೇ, ಲೆಟ್ಸ್ ರಿಲೈ ಆನ್ ಗಾಡ್ಸ್ ಒಪಿನಿಯನ್ ಫಾರ್ ಆರ್ ಲೈಫ್. ನಾನು ನಂಬ್ತಾನೆ ವಾಕ್ಯದಿಂದ ಅನೇಕರಿಗೆ ಒಂದು ಆಶೀರ್ವಾದ ಆಗಿರ್ಬೋದು. ಪ್ರಾರ್ಥನೆ ಮಾಡುವ, ದೇವರು ನಮ್ಮ ಗಾಯಗಳನ್ನು ವಾಸಿ ಮಾಡಲಿ ಅಂತ. ತಂದೆಯಾದ ದೇವರೇ, ಅನೇಕ ಜನರಿಗೆ ಇವತ್ತು ಗಾಯ ಆಗಿದೆ. ಯಾಕೆಂದರೆ ಹಿಂದೆ ಆಗಿ ಹೋಗುವ ಸಂಗತಿಗಳನ್ನು ನಾವು ಮರೀಲಿಕ್ಕೆ ಪ್ರಯತ್ನ ಮಾಡಿದರೂ ಜನರದನ್ನು ಮರೀಲಿಕ್ಕೆ ಬಿಡಲ್ಲ ಸ್ವಾಮಿ.
ನಮ್ಮ ಮನುಷ್ಯರ ಒಂದು ಒಂದು ಆಲೋಚನೆಯೇ ಅದೇ ರೀತಿಯಲ್ಲಿ ಇದೆ ಸ್ವಾಮಿ. ಆದರೆ ಕರ್ತನೆ, ನಿಮ್ಮ ವಾಕ್ಯ ಹೇಳುತ್ತೇನೆಂದರೆ, ಪುರಾತನ ಸಂಗತಿಗಳನ್ನು ಮರೆತು ಬಿಡ್ರಿ, ನಾನು ಹೊಸ ಸಂಗತಿಗಳನ್ನು ಮಾಡಲಿಕ್ಕೆ ಶಕ್ತನು ಅಂತ ನಿಮ್ಮ ವಾಕ್ಯ ಹೇಳುತ್ತೆ. ಅದನ್ನೇ ನಾವು ಹಿಡ್ಕೊಂಡು ಸ್ವಾಮಿ, ನಮ್ಮ ಜೀವನದಲ್ಲಿ ಹಿಂದೆ ಎಂಥದೇ ಸೋಲಾಗಿದ್ದರೆ, ಎಂಥದೇ ಒಂದು ಸಂಗತಿ ನಮ್ಮ ಜೀವನದಲ್ಲಿ ಆದರೂ ಸಹ ಅದನ್ನು ಹಿಂದೆ ಬಿಟ್ಟು ನಾವು ಮುಂದೆ ನಿಮ್ಮನ್ನು ಹಿಡ್ಕೊಂಡು ನೀವೇನು ಹೇಳ್ತೀರಿ ನಮ್ಮ ಬಗ್ಗೆ ಅಂತ ಆಲೋಚನೆ ಮಾಡಿ ಮುಂದೆ ಸಾಗುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್.